ಜನರ ಬಳಿ ಬರೋದು ಅದನ್ನ ಕರ್ತವ್ಯ. ಬಿಟ್ಟವಿ ನಾವು ಅವ್ರು ಡಿಫೈನ್ ಮಾಡ್ಕೊಟ್ಟಿರಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿ ಫೋನ್ ಮಾಡಿ ಕೇಳಿಲ್ಲ. ಇದೊಂದು ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ. ಇದೇ ಸಣ್ಣ ಪ್ರಾಜೆಕ್ಟ್ ಅಲ್ಲ, 160 ಕೋಟಿ ಪ್ರಾಜೆಕ್ಟ್ ಇದು. ಇವತ್ತು ಶುದ್ಧೀಕರಣ ಆಗ್ತಾ ಇದೆಯಾ? ನೀನು ಬರ್ತಾ ಇದ್ರೆ ಶುದ್ಧೀಕರಣ ಆಗ್ತಾ ಇದೆಯಾ? ಎಷ್ಟು ಸಲ ಕಂಪ್ಲೇಂಟ್ ಮಾಡಿದೀವಿ ನಾವು ನಿಮಗೆ? ಎಷ್ಟು ಸಲ ಕಂಪ್ಲೇಂಟ್ ಮಾಡಿದೀವಿ ನಿಮ್ ನಾವು? ಫಿಲ್ಟರ್ಶಿಪ್ ಕೂಡ ನೋಡಲ್ಲ ನೀವು. ನಿಮಗೆ ನಮಗೆ ಪರ್ಸನಲ್ ಇಲ್ಲ. ಏನ್ರಿ ಇಂಜಿನಿಯರ್ ಸರ್ ಹೇಳಿದ್ರಿ? ಎಷ್ಟು ಸಲ ಕಂಪ್ಲೇಂಟ್ ಮಾಡಿದೀವಿ? ನಾತ ವಿಡಿಯೋ ಇದೆ, ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ ಅಶೋಕ್. ನಾತ ವಿಡಿಯೋ ಇದೆಯಪ್ಪ, ಫಾರ್ವರ್ಡ್ ಮಾಡ್ತೀನಿ. ಇವಾಗ ನೋಡಿ, that is not a single house complaint, that's a universal complaint from my ward. We received 30 orders from Ergol. ನಾನಿಗೆ ಈ ವಿಡಿಯೋ ಸಮೇತ ಇವರ MLA ಅವರಿಗೆ, MLC ಗೆ, ಕಮಿಷನ್ ನಮ್ಮ ಅಧ್ಯಕ್ಷರು ಕಳಿಸ್ತೀನಿ. ಏನ್ ಮಾನಿಟರ್ ಮಾಡ್ತಾ ಇದಾರೆ ಅವರು? ಅವ್ರೇನ್ ಫ್ರೀಯಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ AW ಸಾಹೇಬ್ರೆ? ನಮ್ಮ ಹತ್ರ ಯೂಸ್ ಅಮೌಂಟ್ ತಗೋತಾ ಇದಾರೆ ಅವರು, ಕೋಟಿಗೆ ತಗೋತಾ ಇದಾರೆ ಅವರು. ಅವ್ರ ಕಾರಣ ಬಿಟ್ರೆ ನೋಡಿ, ಪ್ರೋಗ್ರೆಸ್ ಸ್ಟೇಟ್ ರಿಟೆಕ್ಟ್ ಮಾಡೋದು 1 ವೀಕ್ ಪ್ರೋಗ್ರಾಮ್. ಅದು ಆ ಓವರ್ ಟ್ಯಾಂಕ್ ಆಗಿರೋದನ್ನ ಸ್ಟೇಟ್ ರಿಟೆಕ್ಟ್ ಮಾಡೋದು ಒಂದೇ ಒಂದು ವಾರದ ಪ್ರೋಗ್ರಾಮ್. ಅದು ಸ್ಟೇಟ್ ರಿಟೆಕ್ಟ್ ವಕಾಲತ್ ಹಾಕಿದ್ರೆ ಕೇಳಿ, ಸ್ಟೇಟ್ ರಿಟೆಕ್ಟ್ಗೆ ವಕಾಲತ್ ಹಾಕಿದ್ರೆ ಕೇಳಿ. ನಮ್ಮ ನಿಮ್ಮ ಆಫೀಸ್ ನಿಮ್ಗೆ ಆ ಸಿಸ್ಟಮ್ ಅರ್ಥ ಮಾಡ್ಕೊಳ್ತಾರಲ್ಲ ತಾವು. ನಾವು ನಿಮ್ಮ ಹತ್ರ ಜಗಳ ಆಗ್ತಾ ಇಲ್ಲ, ನಾನು ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ದಯವಿಟ್ಟು ಸಬ್ಜೆಕ್ಟ್ ಓಲ್ಡ್ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ನಂಬರ್ 5 ಎರಗೋಲ್ ವಿಚಾರ ಏನ್ ಬಂದಿದೆ, ಅದರಲ್ಲಿ ಎಷ್ಟು ಪೆಂಡಿಂಗ್ ಕೆಲಸ ಇದೆ, ಇನ್ನ ಎಷ್ಟು ಓವರ್ ಹೆಡ್ ಟ್ಯಾಂಕ್ ಆಗಬೇಕು, ಯಾಕಾಗಿಲ್ಲ, ಸ್ಟೇ ಇದೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಹೋಟೆಲ್ ಸ್ಟೇ ವೇಕೆಂಟ್ಗೆ ಏನ್ ನೀವು ಕ್ರಮ ಕೈಗೊಂಡಿದ್ದೀರಾ? ಪೈಪ್ಲೈನ್ ಏನಾಗಿದೆ ಸರ್? ಟೋಟಲ್ ಸಿಟಿ ಕಂಪ್ಲೀಟ್ ಆಗಿದೆಯಾ? 3 ಝೋನ್ ರಾಮನಗರ ಬುರ್ನೂರು ಇವು ಎರಡೂ ಕಂಪ್ಲೀಟ್ ಮಾಡಿದ್ರ ಪೈಪ್ಲೈನ್? ರಾಮನಗರ ಇಲ್ಲ, ಅದಾಗಲ್ಲ ಸರ್, ಅದನ್ನ ಡಿಪೇರ್ ಮಾಡಿದ್ರಿ ಸರ್. 160 ಕೋಟಿ ಡಿಪೇರ್ ಆಗಿದೆ ಸರ್. ಅದಕ್ಕೆ ಅಜೆಂಡಾ ಫ್ರಮ್ ದಿ ಕಾಂಟ್ರಾಕ್ಟರ್ಸ್ ಏನಾಗಿದೆ ಅಂದ್ರೆ, ಎನ್ಎಸ್ ಮಾಡಿ ಬಜೆಟ್ ಮಾಡಿರೋದು ಇದಕ್ಕೆ ಎಕ್ಸ್ಟ್ರಾ 70 ಕೋಟಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಏನ್ ಟೆಂಡರ್ ಆಗಿದೆ, ಟೆಂಡರ್ಗಿಂತ ಏನು ಡಿಲೇ ಆಗಿದೆ, ಇವತ್ತಿನ SR ರೇಟ್ ಕೊಡಿ, ಪೇಮೆಂಟ್ಸ್ ಡಿಲೇ ಆಗಿದೆ, ಇವತ್ತಿನ SR ರೇಟ್ ಕೊಡಿ ಅಂತ ಹೇಳಿ ಪೈಪ್ಲೈನ್ ಅಲ್ಲೂ ಕೂಡ ಎನ್ಎಸ್ ಮಾಡ್ಕೊಂಡಿದ್ದಾರೆ ಬಜೆಟ್ನ. ಇವಾಗ ಅದಾಗಿದ್ದಾದ್ಮೇಲೆ ಟ್ರಿಬ್ಯುನಲ್ ಹೋಗಿದೆ, ಟ್ರಿಬ್ಯುನಲ್ ಆಗಿದ್ದಾದ್ಮೇಲೆ ಕೂಡ ಎನ್ಎಸ್ ಮಾಡ್ಕೊಂಡಿದ್ದಾರೆ ಬಜೆಟ್ನ. ನಾನು ಕೇಳ್ತಾ ಇರೋಂಥದ್ದು, ಯಾಕೆ ಡಿಲೇ ಆಗ್ತಾ ಇದೆ? ನಮ್ಮ ಆಫೀಸ್ಗೆ ಆ ಎನ್ಹೆನ್ಸ್ಮೆಂಟ್ ಅಮೌಂಟ್ ಅಲ್ಲಿ ನಮ್ದು ಶೇರು, ನಮ್ದು ಲೋಕಲ್ ಬಾಡಿಯಲ್ಲಿ ಕಲೆಕ್ಷನ್ ಆಗುವಂಥದ್ದು. MLC ಸಾಹೇಬ್ರೆ, ನಮ್ಮ ಲೋಕಲ್ ಬಾಡಿಯಲ್ಲಿ ಕಲೆಕ್ಷನ್ ಆಗೋದೇನಪ್ಪ ಅಂದ್ರೆ, ನಮ್ಮ ಡಿಮ್ಯಾಂಡ್ ಟೋಟಲ್ ವರ್ಷ ಎಲ್ಲ ಮಾಡಿದ್ರು 12 ಕೋಟಿ. ಇವ್ರಿಗೆ 10% ನಾವು ಕಟ್ಟಬೇಕು. ಏನ್ ಎನ್ಹೆನ್ಸ್ ಆಗುತ್ತೋ ಅದ್ರಲ್ಲಿ 10% ನಾವು ಕೊಡ್ಲೇಬೇಕು ಇವ್ರಿಗೆ. ಇದು ನಮ್ಮ ಜವಾಬ್ದಾರಿ, ನಮ್ದು ಹಕ್ಕಲ್ವಾ ನಾವು ಕೇಳುವಂಥದ್ದು? ಯಾಕೆ ಇಷ್ಟು ವರ್ಷ ಇವ್ರ ಪ್ರಾಜೆಕ್ಟ್ ಯಾವಾಗ ಮುಗಿಬೇಕಾಯ್ತು? 2018 ಮುಗಿಬೇಕಾಯ್ತು. 2018ರಿಂದ 25 ಬೀಳ್ತಾ ಇದೆ. ಈ ತಿಂಗಳು ಮುಗಿದ್ರೆ 2025. ಇದರಲ್ಲಿ 3 ಸಲ ಎನ್ಹೆನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಯಾರು ಕಾರಣಕರ್ತರು? ಡಿಲೇಗೆ ಯಾರು ಕಾರಣಕರ್ತರು? ಡಿಲೇ ಮಾಡ್ಕೊಂಡಿರೋದು ನಿಮ್ಮ ಆಫೀಸ್ ಕಡೆಯಿಂದ. ಮಾನಿಟರಿಂಗ್ ಯಾರು ಮಾಡ್ತಾ ಇದಾರೆ, ಥರ್ಡ್ ಪಾರ್ಟಿ ಯಾರು ಮಾಡ್ತಾ ಇದಾರೆ, ಕೆಲಸ ಯಾರು ಮಾಡ್ತಾ ಇದಾರೆ, ಅವರು ಪೇಮೆಂಟ್ ಮಾಡ್ಬೇಕಾದ್ರೆ ನಾವು. ಇದು ಯಾವ ತರ ನಾವು ಫೈನಾನ್ಸ್ ನ ಬ್ಯಾಲೆನ್ಸ್ ಮಾಡಕ್ಕಾಗುತ್ತೆ? ದಯಮಾಡಿ ನಾನು ಹೇಳ್ತಾ ಅಧ್ಯಕ್ಷರೇ, ಇವ್ರನ್ನ ಸಪ್ರೇಟ್ ಆಗಿ ಒಂದು ರಿವ್ಯೂ ಮೀಟಿಂಗ್ ತಗೊಳ್ತಾವೆ ದಯವಿಟ್ಟು. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಏನಿದೆ ಅಧ್ಯಕ್ಷರೇ, ಈ ಟೋಟಲ್ ಕಾಸ್ಟ್ ಏನಿದೆ ಅದರಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಸರಿ ಎನೈನ್ಸ್ ಆಗಿದೆ, ಏನೇನಾಗಿದೆ ಅಂತ ನೋಡಿ. ಟ್ರಿಬ್ಯುನಲ್ ಅಲ್ಲಿ ತಮಿಳುನಾಡು ಅವರು ಕೇಸ್ ಹಾಕಿದ್ದಾರೆ ಬಗ್ಗೆ. ಆ ಲಾಯರ್ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದಾರೆ ಅಂತ ಕೂಡ ನಮ್ಮ ಹತ್ರ ಡೀಟೇಲ್ಸ್ ಇದೆ. ಮ್ಯಾಕ್ಸಿಮಮ್ ಅಂದ್ರೆ 5 ಲಕ್ಷ 10 ಲಕ್ಷದಲ್ಲಿ ಹೋಗುವಂಥದ್ದು. ಇವ್ರು ಎಷ್ಟು ಖರ್ಚು ಮಾಡಿರೋದು ಕೂಡ ನಮ್ಮ ಹತ್ರ ಡೀಟೇಲ್ಸ್ ಇದೆ. ನೋಡಿಪಾ, ದಟ್ ಈಸ್ ದಿ ಪಾರ್ಟ್ ಅಂಡ್ ಪಾರ್ಷನ್ ಆಫ್ ದಿ ಪ್ರಾಜೆಕ್ಟ್. ನಿಮ್ಗೆ ನೀವು ಸಪ್ರೇಟ್ ಕೊಟ್ಟು ಜಲಸಂಪನ್ಮೂಲ ಇಲಾಖೆಯವ್ರು ಕೊಡ್ತಾ ಇದ್ದಾರೆ ದುಡ್ಡು ಲಾಯರ್ಗೆ. ಈ ಪ್ರಾಜೆಕ್ಟ್ ಅಲ್ಲಿ ಕೊಡ್ತಾ ಇರೋದು ನೀವು ದುಡ್ಡು.
ಯಾರು ಯಾವ ವೇಗದಲ್ಲಿ ಯಾವ ವೇಗದಲ್ಲಿ ಮಾಡ್ತಾ ಇದಾರಪ್ಪ? ಇವಾಗ ಈ ಪ್ರಾಜೆಕ್ಟ್ ಅಲ್ಲಿ ನೀವು ದುಡ್ಡು ತಗೊಂಡಿಲ್ವಲ್ಲ ಯಾರಿಗೆ ತಗೊಂಡಿಲ್ವಾ? ಆಯ್ತು, ನಾನು ಡೀಟೇಲ್ಸ್ ಕೊಡ್ತೀನಿ ಅಧ್ಯಕ್ಷ ನಿಮ್ಗೆ. ನಾನು ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಅವ್ರು ಎಲ್ಲಿ ಡ್ರಾ ಮಾಡಿದ್ದಾರೆ, ಹೆಂಗ್ ಉಪಯೋಗಿಸಿದ ಈ ಪ್ರಾಜೆಕ್ಟ್ ದುಡ್ಡನ್ನ ಅಂತ ಹೇಳಿ. ರಿಮೈನಿಂಗ್ ಹೇಳಿಪ್ಪ, ಯಾಕೆ ಡಿಲೇ ಆಗ್ತಾರೆ? ಯಾಕೆ ಗೊತ್ತಿಲ್ಲ ಸರ್. ಒಂದು ಓವರ್ ಟೈಮ್ ಇದ್ರೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಸರ್. ಪೈಪ್ ಲೈನ್ ಫಸ್ಟ್ ಬೇಡದಿಂದ ಅದನ್ನ ಪ್ರಾಸೆಸ್ ಮಾಡಿ ಅದನ್ನ ಮುಗಿಸಿದ್ದೀವಿ ಸರ್. ಇದು ಓನ್ಲಿ ಅದು ಮಹಾರಾಷ್ಟ್ರ ಒಂದು ಓವರ್ ಟೈಮ್ ಇರೋದ್ರೆ ಎಲ್ಲರೂ ಸಿದ್ದು ಎಲ್ಲ ಹಾಗಾದ್ರೆ ಪೈಪ್ ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀರಾ? 60 ಕಿಲೋಮೀಟರ್ ಸ್ಕೀಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಬಟ್ ಸಿಟಿ ಇದು ಪೈಪ್ ಲೈನ್ ಮಾತ್ರ ನೀವು 60 ಡಿಪಿಆರ್ ಮಾಡಿರೋ ತರ 60 ಕಿಲೋಮೀಟರ್ ನೀವು ಪೈಪ್ ಲೈನ್ ಮಾಡ್ತಾ ಇದ್ದೀರಾ. ಈ ವರ್ಕ್ಸ್ ಮಾತ್ರ ಎನೈಸ್ ಮಾಡ್ಕೊಂಡು ನೀವು ಅಮೌಂಟ್ ತಗೊಳ್ತಾ ಇದ್ದೀರಾ. ಯಾಕೆ ಎನೈಸ್ ಮಾಡ್ತಾ ಇಲ್ಲ? ಇವಾಗ ಪೈಪ್ ಲೈನ್ ಯಾಕೆ ಎನೈಸ್ ಮಾಡಲ್ಲ ನೀವು? ಪೈಪ್ ಲೈನ್ ಎನೈಸ್ ಮಾಡೋದಕ್ಕೆ 60 ಕಿಲೋಮೀಟರ್ ಸಿಟಿ ಎಲ್ಲ ಕವರ್ ಆಗ್ತಾ ಇದೆಯಾ? ನಮ್ಮ ನಗರಸಭೆ ವ್ಯಾಪ್ತಿ ಎಷ್ಟಿದೆ? ಇಷ್ಟು 60 ಕಿಲೋಮೀಟರ್ ಕವರ್ ಆಗ್ತಾ ಇದೆಯಾ? ಇನ್ನು 160 ಕಿಲೋಮೀಟರ್ ಎಷ್ಟು ಬೇಕು? 160 ಕಿಲೋಮೀಟರ್. ದಯಮಾಡಿ ಹೇಳಿ ಇವರಿಗೆ, ಸಭೆಗೆ ಹೇಳಿ. 160 ಕಿಲೋಮೀಟರ್ ಓವರ್ ಟೈಮ್ ಕಟ್ಟೋದು ಸರ್. ನೋಡಿ ಸರ್, ಮೇಡಮ್ ಪ್ರೆಸಿಡೆಂಟ್, 60 ಕಿಲೋಮೀಟರ್ ಪೈಪ್ ಲೈನ್ಗೆ ಪ್ರಾವಿಷನ್ ಆಗಿರುತ್ತದ್ದು 2013ರಲ್ಲಿ ಟಿಪಿಆರ್ ಆದಾಗ 60 ಕಿಲೋಮೀಟರ್ ಆಗಿದೆ. 2013ರಿಂದ ಇವತ್ತು 25 ಅಂತ ಹೇಳಿದ್ರೆ ಆಲ್ಮೋಸ್ಟ್ 10 ವರ್ಷ ಆಗಿದೆ. 10 ವರ್ಷದಲ್ಲಿ ಸಿಟಿ ಡೆವಲಪ್ ಆಗಿದೆ. ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಹೊಸ ಹೊಸ ಬಡಾವಣೆಗಳಾಗಿದೆ. ಇವತ್ತಿನ ಪ್ರಕಾರ 120 ಕಿಲೋಮೀಟರ್ ಪೈಪ್ ಲೈನ್ ಬೇಕು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಆ 120 ಕಿಲೋಮೀಟರ್ ಪ್ರಾವಿಷನ್ಗೆ ನೀವು ಏನ್ ಬರ್ತಿದೆ ಡಿಪಾರ್ಟ್ಮೆಂಟ್ಗೆ? ಸರ್, ಈಗ ಹೊಸದಾಗಿ ಡಿಪಿಆರ್ ಮಾಡಿದೆ ಸರ್. ಶಾಸಕರು ಲಾಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರು ಸರ್. ಕಂಪ್ಲೀಟ್ ಎಕ್ಸ್ಟ್ರಾ ಏನಿದೆಯೋ ಔಟ್ಸ್ಕಟ್ಸ್ ಮತ್ತೆ ಎಲ್ಲ ಸಿಟಿ ಕವರ್ ಶಾಸಕರ ಜೊತೆ ಈ ಮೀಟಿಂಗ್ ಮಾಡಿದ್ದೀರಾ? ಇದು ಸಂಬಂಧಪಟ್ಟಂಗೆ ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ? ಹೌದು ಸರ್. ಪೈಪ್ ಲೈನ್ ಎಷ್ಟು ಪೆಂಡಿಂಗ್ ಇದೆ ಏನು ಅಂತ? ಸರ್ ಹೇಳಿದ್ದೀವಿ ಸರ್. ಟೋಟಲ್ ನಂಬರ್ ಆಫ್ ಕನೆಕ್ಷನ್ಸ್ ಇದೆ ಎಷ್ಟು ಪೆಂಡಿಂಗ್ ಇದೆ? ಇನ್ನು 17,000 ಕನೆಕ್ಷನ್ಸ್ ಬೇಕಾಗುತ್ತೆ ಸರ್. 17,000 ಮನೆ ಕನೆಕ್ಷನ್ಸ್, 160 ಕಿಲೋಮೀಟರ್ ನೆಟ್ವರ್ಕ್ ಬೇಕು ಸರ್. ಆಮೇಲೆ 6 ಓವರ್ ಟೈಮ್ ಬೇಕು ಸರ್. ಇಶ್ಯೂ ಮಾಡಿದ್ರೆ ಕಂಪ್ಲೀಟ್ ಮೊದಲು ಕವರ್ ಆಗುತ್ತೆ ಸರ್. ಅದ್ರ ಪ್ರಕಾರ ಡಿಪಿಆರ್ ಶಾಸಕರು ಸರ್ ಹೇಳಿದ ಮೇಲೆ ಡಿಪಿಆರ್ ರೆಡಿ ಮಾಡಿದ್ದೀವಿ ಸರ್. ಈಗ ಅದ್ರಲ್ಲಿ 6 ಓವರ್ ಟೈಮ್ ಅಂದ್ರೆ ಬೋರ್ಡ್ ಹ್ಯಾಂಡ್ ಓವರ್ ಮಾಡಿದ್ರೆ ಫಸ್ಟ್ ಫಾರೆಸ್ಟ್ ಲ್ಯಾಂಡ್ ಕೊಡುತ್ತೆ ಸರ್. ಅದು ಸ್ಯಾನಿಟರಿ ಕೊಡುತ್ತೆ ಸರ್. ಅದು ಫಾರೆಸ್ಟ್ ಕೈಸರ್ ಅವರು ಲ್ಯಾಂಡ್ ಮಾಡೋದು ಆಗಲ್ಲ ಅಂತ ಹೇಳಿ ಆಮೇಲೆ ಫಾರೆಸ್ಟ್ ಪರ್ಮಿಷನ್ ಎಲ್ಲ ಅಪ್ಲೈ ಮಾಡಿದ್ರೆ ಲಾಸ್ಟ್ ರಿಜೆಕ್ಟ್ ಆಗಿದೆ ಸರ್. ಆಲ್ಟರ್ನೇಟಿವ್ ಲ್ಯಾಂಡ್ ಲೇಔಟ್ ಕೊಡುತ್ತೆ ಸರ್. ಆ ಲೇಔಟ್ ಅಲ್ಲಿ ಮತ್ತೆ ಲೇಟ್ ಆಗಿ ಶುರು ಆಗ್ತದೆ ಸರ್. ಯಾಕಂದ್ರೆ ಲ್ಯಾಂಡ್ ಕೊಡ್ತೇ ಲೇಟ್ ಆಗಿದೆ ಸರ್. ಸೊ ಹಂಗಾಗಿ ಅದು ಫಿನಿಶಿಂಗ್ ಸ್ಟೇಜ್ ಇದೆ ಸರ್. ಕಾಂಪ್ಲಿಕೇಶನ್ ಬಂದಿದೆ. ಓನ್ಲಿ ಫಿನಿಶಿಂಗ್ ಸ್ಟೇಜ್ ಇದೆ. 2 ಮಂತ್ಸ್ ಅಲ್ಲಿ ಅದು ಮಾಡಿ. ಅರ್ಥ ಆಯ್ತಾ? ಟೋಟಲ್ ಎಷ್ಟು ಕಾಸ್ಟ್ ಕೊಟ್ಟಿದ್ದಾರೆ ಇದುವರೆಗೂ? ಸರ್ಕಾರದಿಂದ ಎಷ್ಟು ಅನುಮತಿ ಆಗಿದ್ದು ಬಂದಿದೆ? ನೀವು ಎಕ್ಸ್ಟ್ರಾ ಎಷ್ಟು ದುಡ್ಡು ತಗೊಂಡಿದ್ದೀರಾ ಸರ್ಕಾರದಿಂದ? ಅದನ್ನೆಲ್ಲ ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ? ಇನ್ನೆಷ್ಟು ಪೆಂಡಿಂಗ್ ಇದೆ? ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ? ದಯವಿಟ್ಟು ಅಧ್ಯಕ್ಷರ ಬಂದು ಅದನ್ನ ರಿವ್ಯೂ ಮಾಡೋಣ. ಆಯ್ತು ಸರ್. ಕೆಲಸ ಮಾಡೋದಿಲ್ಲ. ಏನಾದ್ರು ಒಂದು ಕೋಟಿ ಆದರೆ ನಾವು ಇನ್ಶೂರೆನ್ಸ್ ಚೇಂಜ್ ಮಾಡೋದು ರೀತಿ ಮಾಡ್ತಾರೆ. ತುಂಬ ಜನ ಆಫೀಸರ್ ಬಂದು ನನಗೆ ಲೆಟರ್ಸು ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲೂ ಬಿಟ್ಟು ಲೆಟರ್ ಕೊಡೋದೇ ತುಂಬ ಜನ ಹೇಳಿರೋರು. ಆ ಒಂದು ಉದ್ದೇಶದಿಂದ ಅವ್ರನ್ನ ಅಲ್ಲಿಂದ ಅದೇ ನಮ್ಮ ನಗರಸಭೆಯವರ ಪರ್ಮನೆಂಟ್ ಎಂಪ್ಲಾಯ್ ಇಲ್ಲ. ಅವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇರುವಂಥವ್ರು. ಜನ ಪಬ್ಲಿಕ್ ಕೊಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅವ್ರನ್ನ ಚೇಂಜ್ ಯಾರು ಮಾಡ್ತಾರೆ ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಮೇಲೆ ಈ ರೀತಿ ಕಂಪ್ಲೇಂಟ್ ಇದೆ, ಈ ರೀತಿ ಕಂಪ್ಲೇಂಟ್ ಬರಬಾರ್ದು ಅಂತ 22 ಜನ ಸದಸ್ಯರು ಕೊಟ್ಟಿದ್ರೆ ಅದು ಹಂಗಂತ ನಾವು ಮುಟ್ಕೊಳ್ಳೋಕೆ ಆಗೋದಿಲ್ಲ. ಕೋಲಾರಿನ ಜನ ಬಂದ್ಬಿಟ್ಟು ನಮಗೆ ಲೆಟರ್ ಕೊಟ್ಟಾಗ ಅವ್ರ ಮೇಲೆ ಅಲಿಗೇಷನ್ ಬಂದಾಗ ನಾವು ಅದನ್ನ ತೆಗೆಯಬೇಕು. ಆದ್ರೆ ಆಧಾರ ಮಾಡಿದ್ವಿ. ಇನ್ನು ಯಾರಾದ್ರೂ ಒಳ್ಳೆ ಕೆಲಸ ಮಾಡೋ ಯಾರನ್ನ ಅವ್ರನ್ನೇ ಮಾಡಿಸೋಣ, ಅದೇನಿಲ್ಲ. ಬೇರೆ ಯಾರಾದ್ರೂ ಇಂಥವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಸಭೆಗೆ ಹೇಳಿದ್ರೆ ಅವ್ರೇ ಬೇಕಂತ ಅಲ್ಲಿ ಮಾಡಿಸುವಂಥ ಕೆಲಸ ಮಾಡ್ತಾರೆ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141 666685.